ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕುಡತಿ ಗ್ರಾಮದಲ್ಲಿ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿರವರು ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರ ಮಾರ್ಗದರ್ಶನದಲ್ಲಿ ಶಾಲಾ ಮಕ್ಕಳನ್ನು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಮತ್ತು ಉತ್ತೇಜಿಸುವ ನಿಟ್ಟಿನಲ್ಲಿ ಕೊಡತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8ನೇ ವರ್ಷದ ದೊಡ್ಡ ಕನ್ನಲ್ಲಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಇನ್ನು ದೊಡ್ಡ ಕನ್ನಲ್ಲಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಕ್ಕೆ ಗಣ್ಯರು ಮತ್ತು ಜನಪ್ರತಿನಿಧಿಗಳು ಚಾಲನೆ ನೀಡಿದರು. ಇನ್ನು ದೊಡ್ಡ ಕನ್ನಲ್ಲಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ಕೊಡತಿ ಶಿವರಾಮ್ ರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ನಿಸರ್ಗ ಲಕ್ಷ್ಮಣ್ ರವರು, ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವೀಣಾ ರವಿ, ಮುಖಂಡರಾದ ಬಾಬು ರೆಡ್ಡಿ, ಕೊಡತಿ ಅಶೋಕ್ ರೆಡ್ಡಿ, ಮುರಳಿ, ನವೀನ್, ಸತೀಶ್ ರೆಡ್ಡಿ, ರಘು, ಮಹೇಶ್, ನವೀನ್, ಮಂಜುನಾಥ್, ಮದನ್, ಲೋಕಿ, ಸುದರ್ಶನ್, ಮನೋಜ್, ಶಾಲೆಯ ಮುಖ್ಯೋಪಾಧ್ಯಾಯರಾದ ವನಿತಾ, ದೈಹಿಕ ಶಿಕ್ಷಕರಾದ ಸದಾನಂದ್ ಮತ್ತು ಸ್ಥಳೀಯ ಮುಖಂಡರು, ಶಿಕ್ಷಕರು, ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು, ಗ್ರಾಮಸ್ಥರು ಭಾಗವಹಿಸಿದರು. ಈ ಕಡೆ ನೋಡಿ, ಸ್ಮೈಲ್. ಈಗ ಹಚ್ಬಿಡ್ಲಿ ಅಣ್ಣ, ಎಲ್ಲ ಹಚ್ಬಿಡ್ಲಿ ರೀ, ಇನ್ನೂ 2 ಹಚ್ಬಿಡ್ಲಿ. ಅವರಿಗೆ ಏನು ಬೇಕೋ ನಾವು ಸಹಾಯವನ್ನು ಮಾಡ್ತೀವಿ ಅನ್ನೋ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ರಘುವರು ನಾನು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಆಶಿಸಿದಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಹೊಂದಿಸ್ತಾ ವಿಶೇಷವಾಗಿ ನಮ್ಮ ಕೊಡತಿ ಕ್ಲಸ್ಟರ್ ಕನ್ನಲ್ಲಿ ಕ್ಲಸ್ಟರ್ ಮುಖ್ಯಸ್ಥರಾದಂಥ ಸದಾನಂದ ಸರ್ ಅವರೇ, ಹಾಗೆ ನಮ್ಮ ಕೊಡತಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಪ್ರಾಂಶುಪಾಲರೇ, ಎಲ್ಲ ಶಿಕ್ಷಕ ವರ್ಗದವರೇ ಮತ್ತು ಮುಖ್ಯಸ್ಥರೇ, ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಏನು ಇವತ್ತಿನ ದಿವಸ ಸ್ಪೋರ್ಟ್ಸ್ ಭಾಗವಹಿಸಿದ್ರೆ ಎಲ್ರಿಗೂ ಶುಭವಾಗಲಿ. ಏನೇ ಒಂದು ಸ್ಪೋರ್ಟ್ಸು ನಡೆದ್ರೇನು ಸರ್ಕಾರಿ ಶಾಲೆಗಳಲ್ಲಿ ಒಂದು ವಿಶೇಷವಾಗಿ ಭಾಳ ಶ್ರಮಪಟ್ಟು ಜೋಡಣೆ ಮಾಡ್ತಾರೆ. ನಮ್ಗೆ ಗೊತ್ತಿದೆ ಯಾವ ಥರ ಹೆಂಗೆ ಜೋಡಣೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಯಾಕಂದರೆ ಯಾವುದೇ ಒಂದು ಈವೆಂಟು, ಯಾವುದೇ ಒಂದು ಮಾಡಬೇಕಾದ್ರೆ, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಸರ್ಕಾರದಿಂದ ಬರುವಂಥ ಅನುದಾನಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೋಡಿ, ಈಗ ತಾನೇ ಇಲ್ಲಿ ಪಾಪ ಜೋಡಿಸಿದ್ದಾರೆ, ಇಲ್ಲೆಲ್ಲ ಜೋಡಿಸಿದ್ದಾರೆ. ನಮ್ಮ ಕೊಡತಿ ಮುಖಂಡರು ಶಿವರಾಮ್ ಅವರು ಭಾಳ ಶ್ರಮಪಟ್ಟು ನಿಮ್ಮ ಇಲ್ಲಿ ಭಾಗದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಏನೇ ಒಂದಾಗಲಿ ಭಾಳ ಅಚ್ಚುಕಟ್ಟಾಗಿ ಅವರು ಎಲ್ಲನೂ ಆಯೋಜನೆ ಮಾಡಿಕೊಡ್ತಾರೆ. ವಿಶೇಷವಾಗಿ ಎಲ್ಲರೂ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ಯಾಕಂದರೆ ನಾವು ಎಷ್ಟು ಏನೇ ಮಾಡಿಕೊಂಡ್ರೇನೂ ಒಂದು ದಾನ ಮನೋಭಾವ ಇರೋರು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗೋದು. ಆ ಥರ ದಾನ ಮನೋಭಾವ ಶಿವರಾಮ್ ಅವರು, ನಾನು ಹಲವಾರು ಕಾರ್ಯಕ್ರಮಗಳಿಗೆ ನಿಮ್ಮ ಶಾಲೆಗೆ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಭಾಗಿಯಾಗ್ತಾರೆ ಮತ್ತು ಅವ್ರದ್ದೇ ಆದಂಥ ಒಂದು ಸೇವೆ ಮಾಡ್ತಾರೆ. ಹಾಗೆ ಇಲ್ಲಿ ನಮ್ಮ ಎಲ್ಲ ಮಿತ್ರರು, ಈಗ ಮೊನ್ನೆ ತಾನೇ ನಾವು ಏನಕ್ಕೋ ಬಂದಿದ್ವಿ, ಇಲ್ಲಿ ನಿಮ್ಮ ಕೊಡತಿ ಶಾಲೆಗೆ ಬಂದಾಗ ಒಂದು RWA ಟೀಮ್ ಅಂತ ನಮ್ಮ ಟೀಮ್ ಇದೆ. ಆ ಟೀಮ್ ಕಡೆಯಿಂದ ಒಂದು ಬುಕ್ಸು, ಬ್ಯಾಗು ವಿತರಣೆ ಮಾಡೋಂಥದ್ದಿತ್ತು. ಆವತ್ತು ಬಂದಿದ್ದ ದಿವಸ ನಿಮ್ಮ ಪ್ರಾಂಶುಪಾಲರು ಮೊದಲೇ ನಮಗೆಲ್ಲನೂ, ನಿಮ್ಮ ಲತಾ ಮೇಡಮ್ ಇರ್ಬೋದು, ಪ್ರಾಂಶುಪಾಲರು ಇರ್ಬೋದು, ಇಬ್ಬರು ಸಹ ಒಂದು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಆಗಲೇ ಅವರೆಲ್ಲ ಇಂಡೆಂಟ್ ಹಾಕ್ಕೊಂಬಿಟ್ರು. ಸರ್ ನಮ್ಗೆ ಇದು ಮಾಡಿಕೊಡಿ, ನಮ್ಗೆ ಅದು ಮಾಡಿಕೊಡಿ, ಇನ್ನೊಂದು ಮಾಡಿಕೊಡಿ ಅಂತ. ಆ ಥರ ಅವರು ಭಾಳ ಚೆನ್ನಾಗಿ ಉಪಯೋಗಿಸ್ಕೊತಾರೆ. ನಮ್ಮ ಪಂಚಾಯಿತಿ ಆಗಿರ್ಬೋದು, ಪಂಚಾಯಿತಿನಲ್ಲೂ ಸಹ ಅಷ್ಟೆ, ಎಲ್ಲದರಲ್ಲೂ ಅವರು ಫಸ್ಟು ಏನು ಬೇಕೋ ಎಲ್ಲ ತೊಗೊಂಡ್ಬಿಡ್ತಾರೆ. ಆ ಚಿಕ್ಕ ಮಕ್ಕಳಿಗೆ ಏನಾದರೂ ಕೊಡೋದ್ರ ನೋಡಿದ್ರೇನೋ ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ನೋಡಿದ್ರೇ ಬಿಡಲ್ಲ ಇವರು. ಇಲ್ಲ ಸರ್ ನಮ್ಮ ಶಾಲೆಗೆ ಇನ್ನೂ ಬಂದೇ ಇಲ್ಲ, ಏನೂ ಮಾಡಲೇ ಇಲ್ಲ ಅಂತಾರೆ. ಆದರೆ ಈ ಶಾಲೆಗೆ ವಿಶೇಷವಾಗಿ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಶುಭವಾಗಲಿ. ಇಲ್ಲಿ ಏನು ಇವತ್ತು ಸ್ಪೋರ್ಟ್ಸು ನೀವೆಲ್ಲರೂ ಭಾಗಿಯಾಗಿದ್ದೀರಾ, ಎಲ್ಲದರಲ್ಲೂ ನಿಮಗೆ ಯಶಸ್ಸು ಸಿಗಲಿ.
ಯಾರೋ ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಸ್ಪೋರ್ಟಿವ್ ಆಗಿ ತಗೊಂಡು ಏನು ನೀವು ಮಕ್ಕಳು ಆಟ ಆಡೋವಾಗ ಒಂದು ಸ್ಪೋರ್ಟಿವ್ ಆಗಿ ಎಲ್ಲರೂ ಗೆಲ್ಲಕ್ಕಾಗಲ್ಲ. ಅದರಲ್ಲಿ ಯಾರು ತರಬೇತಿ ಪಡ್ಕೊಂಡಿರ್ತೀರ ಅವ್ರು ಮಾತ್ರ ವಿನ್ ಆಗೋಕ್ಕೆ ಸಾಧ್ಯ ಆಗೋದು. ಆದ್ದರಿಂದ ಮತ್ತೆ ನೀವು ಪ್ರಯತ್ನ ಪಟ್ಟರೆ ನೀವು ಗೆಲ್ತೀರಾ ಅಂತ ಹೇಳ್ತಾ, ಏನು ಇವತ್ತು ದಿವಸ ಈಗಲೇ ಲೇಟ್ ಆಗಿಬಿಟ್ಟಿದೆ, ಭಾಳ ಲೇಟ್ ಆಗಿದೆ. ಮೈಕು ಕೈ ಕೊಟ್ಟಿರೋದ್ರಿಂದ ಇಲ್ಲಿ ಸೌಂಡ್ ಸಿಸ್ಟಮ್ಮು ಏನೋ ಅಡ್ಗೆಟ್ಟಿತ್ತು, ಆದ್ದರಿಂದ ತಡವಾಗಿ ಪ್ರಾರಂಭ ಆಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಮ್ಮ ಇವರು ಏನು ಸದಾನಂದ್ ಸರ್ ಇದ್ದಾರೆ, ಅವರು ಏನು ಆಯೋಜನೆ ಮಾಡಿದ್ದಾರೆ ಅವ್ರಿಗೂ ಶುಭವಾಗಲಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ಇಷ್ಟಂತ ಪ್ರೋತ್ಸಾಹ ಅಂತ ಕೊಟ್ಟಂಥ ನಮ್ಮ ಶಿವರಾಮ ಅವ್ರಿಗೆ, ಇನ್ನೂ ಅವ್ರಿಗೆ ಸದಾ ದೇವರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ನಾವು ವೇದಿಕೆ ಪರವಾಗಿ ಕೇಳ್ಕೊತಾ ಇದ್ದೀರಿ. ಈ ಕ್ರೀಡಾಕೂಟದ ನಾವು ಸಹ ಕಬಡ್ಡಿಯಲ್ಲಿ ನಮಗೆ ಇಲ್ಲಿ ಗುರುಗಳಿದ್ದಾರೆ, ಪಿ ಟಿ ಮಾಸ್ಟರು ಸದಾನಂದ್ ಸರ್. ಯಾವುದೇ ಸ್ಕೂಲಿಗೆ ಹೋದರೂ ಕೂಡ ನಮಗೆ ಅವರು ಪಿ ಟಿ ರೆಫರೆನ್ಸ್ ಆಗಿದ್ದರು. ಸ್ಕೂಲಲ್ಲಾಗಲಿ ಹೊರಗಡೆ ಹಳ್ಳಿಗಳಲ್ಲಿ ಹೋದ್ರೂ ಕೂಡ ಸಹ ಅವರು ನಮಗೆ ಸಹಾಯ ಮಾಡ್ತಾಯಿದ್ರು. ಒಳ್ಳೆ ಕ್ರೀಡೆಯನ್ನು ಅವರಲ್ಲಿ ವಿದ್ಯೆ ಇದೆ, ವಿದ್ಯೆ ಇದೆ. ಅವ್ರ ಕಡೆಯಿಂದ ನಾವು ತಗೊಂಡ್ರೆ ನಾವು ಇನ್ನು ಮುಂದೆ ಬರೋದಕ್ಕೂ ನಮ್ಗೆ ಅವಕಾಶ ಇದೆ. ಈ ಶಾಲೆಯಲ್ಲಿ ಈಗ ನಾವು ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿದವರು ನಾವಲ್ಲ. ಇಲ್ಲಿ ನಿಮಗಾದರೂ ಈಗ ಯೂನಿಫಾರ್ಮ್ ಇದೆ, ಶೂಸ್ ಇದೆ, ಚಪ್ಪಲಿ ಇದೆ, ಬಟ್ಟೆಗಳಿದೆ, ID ಕಾರ್ಡ್ ಇದೆ, ಪ್ರತಿಯೊಂದಿದೆ. ನಾವು ವಿದ್ಯಾಭ್ಯಾಸ ಮಾಡಿದವಾಗ ಹೆಂಚಿಂದೊಂದು ರೂಮ್ ಇತ್ತು ಅಲ್ಲಿ ಅಷ್ಟೇ ಊರ ಮುಂದೆ. ನಮ್ಗೆ ನಾವೇ ಬಟ್ಟೆ ಇಲ್ಲ, ನಾವು ಮುಖ ತೊಳಿತಾರಲ್ಲ, ಶಾಲೆಗೂ ಸಹ ಅಷ್ಟೊಂದು ಬರ್ತಾಯಿಲ್ಲ. ಏನೋ ಆ ಭಗವಂತ ಎಲ್ರಿಗೂ ಒಂದು ಸ್ವಲ್ಪ ವಿದ್ಯೆ ಕೊಟ್ಟು 10ನೇ ಕ್ಲಾಸ್ವರೆಗೂ ನಾವು ಓದಿದ್ದೀರಿ. 10ನೇ ಕ್ಲಾಸಲ್ಲಿ ಓದಾದ್ಮೇಲೆ ನಾವು ಮುಂದಕ್ಕೆ ಹೋಗೋಕ್ಕೆ ಅವಕಾಶ ಇತ್ತು, ಬಟ್ ನಾವು ಉಪಯೋಗಿಸ್ಕೊಂಡಿಲ್ಲ. ಇವಾಗ ನಾವು ಸಫರ್ ಆಗ್ತಾಯಿದ್ದೀರಿ. ದಯವಿಟ್ಟು ನೀವು ಎಲ್ಲರೂ ಮಕ್ಕಳು ವಿದ್ಯಾಭ್ಯಾಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಕಾಲದಲ್ಲಿ ವಿದ್ಯಾಭ್ಯಾಸ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಏನು ಈಗೆಲ್ಲ ಇಂಗ್ಲೀಷು ಹಿಂದಿ ಅನ್ನೋದು ಇವಾಗ ಇಂಪಾರ್ಟೆಂಟ್. ನಮ್ಮ ಮಾತೃಭಾಷೆ ಕನ್ನಡ ಅಂತೂ ಯಾರು ಮರೆಯೋಕ್ಕೆ ಹೋಗಬೇಡಿ ದಯವಿಟ್ಟು. ಈ ವಿದ್ಯಾಭ್ಯಾಸದಲ್ಲಿ ನಾನು ಸಹ ಗೌರ್ಮೆಂಟ್ ಶಾಲೆಯಲ್ಲಿ ಓದೋರು ಈಗೆಲ್ಲ ಈ ವೇದಿಕೆ ಮೇಲೆ ನಾವು ಸಹ ರಾಜಕೀಯ ವ್ಯಕ್ತಿಗಳಾಗಿದ್ದೀರಿ. ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ, ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದಾರೆ. ನಿಮಗೂ ಸಹ ಅವಕಾಶ ಸಿಗುತ್ತೆ. ನೀವು ಶ್ರದ್ಧೆಯನ್ನು ಓದಿ ಕ್ರೀಡಾಕೂಟದಲ್ಲಿ ಹೋದರೆ ನಾವು ಮುಂದಿನ ದಿನಗಳಲ್ಲಿ ನೀವು ಬೆಟ್ಟ ನೋಡ್ಬೋದು. ಈಗ ನಾವಿಲ್ಲಿ ಕೆಳಗಡೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಬೆಟ್ಟ ನೋಡ್ಬೋದು ನೀವು. ಈಗೇನೋ ಕ್ರಿಕೆಟ್ಸ್ ಅಂತಿದೆ, ಪ್ರೋ ಕಬಡ್ಡಿ ಇದೆ, ಖೋಖೋ ಇದೆ, ವಾಲಿಬಾಲ್ ಇದೆ, ಎಲ್ಲದರಲ್ಲೂ ಸಹ ನೀವು ಕೈ ಜೋಡಿಸ್ಬೋದು ಅಂತ ನಾನು ಒಂದು ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಈಗ ಒಂದಿದು, ಈಗ ನಮ್ಮ ಅಧ್ಯಕ್ಷರು, ನಮ್ಮ ಗುರುಗಳು ಹಿಂದೇನೆ ಇದ್ದಾರೆ. ಇಲ್ಲಿ ಅಧ್ಯಕ್ಷರು ವೀಣಾರವ್ರ ಗುರುಗಳು ಇಲ್ಲೇ ಇದ್ದಾರೆ. ಅಮ್ಮ ನೀನು ಅಧ್ಯಕ್ಷರಾಗಿದ್ದೀಯ ಅಂತ ಅವ್ರು ಇಲ್ಲಿ ಪಕ್ಕದಲ್ಲಿ ಕೇಳಿದ್ರೆ ನಾನು ಕೇಳಿಸ್ಕೊಳ್ತಾ ಇದ್ದೆ. ನೋಡಿ, ಅವ್ರ ಕೈಯಲ್ಲಿ ವಿದ್ಯೆ ಕಲ್ತು ಈಗ ಅವರು ಒಂದು ವೇದಿಕೆ ಮೇಲೆ ಬಂದೀಗ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ ಅಂದರೆ ಸಹ ಶಿಕ್ಷಕರಿಗೂ ಸಹ ಅವ್ರಿಗೆ ತುಂಬ ಸಂತೋಷ ಆಗ್ತಾಯಿದೆ. ನಾವು ಸಹ ಅವ್ರಿಗೆ ಗೌರವವನ್ನು ಕೊಡಬೇಕು. ಅವ್ರಿಗೂ ಸಹ ನಮ್ಮ ಕೈಲಾಗಿದ್ದ ಸಹಾಯ ನಾವು ಗೌರ್ಮೆಂಟ್ ಸ್ಕೂಲ್ಗೆ, ಶಾಲೆಗಳಿಗೆ ನಮ್ಮ ಕೈಲಿ ಏನಾಗುತ್ತೋ ಸಹ ನಾವು ಅವ್ರಿಗೆ ಸಹಾಯ ಮಾಡಿಕೊಡ್ತೀವಿ. ನಿಮಗೋಸ್ಕರ ನಾವು ಏನು ಬೇಕೋ ಕೇಳಿದ್ರೆ ಬಟ್ಟೆ ಇರ್ಬೋದು, ಬುಕ್ಸ್ ಇರ್ಬೋದು, ಬ್ಯಾಗ್ ಇರ್ಬೋದು, ID ಕಾರ್ಡ್ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಏನೇ ಇದ್ರೂ ಕೂಡ ಸಹ ನಮ್ಮ ಈ ವೇದಿಕೆ ಮೇಲೆ ಇರತಕ್ಕಂಥವ್ರು ಎಲ್ಲರೂ ಸಹ ನಿಮ್ಮ ಕೈ ಜೋಡಿಸ್ತೀರಂತ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಇವತ್ತು ನಮ್ಮ ದೊಡ್ಡಕನ್ನಳ್ಳಿ ಕ್ಲಸ್ಟರ್ನ ಕ್ರೀಡಾಕೂಟ ನಡೀತಾ ಇದೆ. ಈ ಒಂದು ಕ್ರೀಡಾಕೂಟ ಇಲ್ಲಿಗೆ ಕೊಡ್ತಿ ಶಾಲೆಗೆ ಬರಬೇಕು ಅಂದರೆ ಮುಖ್ಯ ಕಾರಣಕರ್ತರು ನಮ್ಮ ಶಿವರಾಮಣ್ಣವರು. ಈ ಸಲ ಈ ಒಂದು ಕ್ರೀಡಾಕೂಟ ನಮ್ಮ ಕೊಡ್ತಿ ಶಾಲೆಯಲ್ಲೇ ಹಾಕಬೇಕು ಅಂತ ಸದಾನಂದ್ ಸಾರು ಮತ್ತು ಎಲ್ಲರ ಹತ್ರ ಅವರು ಮಾತಾಡಿ ಈ ಒಂದು ಕ್ರೀಡಾಕೂಟ ನಮ್ಮ ಗ್ರಾಮದ ಒಂದು ಶಾಲೆಗೆ ತಗೊಂಬರಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಏನು ಇವತ್ತು ನೀವು ಮಕ್ಕಳೆಲ್ಲ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಎಲ್ಲರಿಗೂ ಶುಭ ಆಗಲಿ, ಗೆದ್ದವ್ರಿಗೆ ಒಳ್ಳೆಯದಾಗಲಿ. ಸೋತವರು ಇನ್ನೂ ಪ್ರಯತ್ನ ಹಾಕಿ ಮುಂದಿನ ದಿನಗಳಲ್ಲಿ ಗೆಲ್ಲಬೇಕು ಅಂತ ನೀವು ಹಿಂದಿನಿಂದನೇ ಪ್ರಾರಂಭ ಮಾಡಿ ಅಭ್ಯಾಸವನ್ನು. ಖಂಡಿತ ಮುಂದೆ ನೀವು ಸಹ ಗೆಲ್ತೀರಾ. ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಂದಿನಂತೆ ನಾನು ಪ್ರತಿ ವರ್ಷವೂ ಇದು 8ನೇ ವರ್ಷ, ಒಂದಕ್ಕಿಂತ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕೆ ಇನ್ನೊಂದು ಚೆನ್ನಾಗಿರುವಂತಹ ಟ್ರೋಫಿಗಳು ಕೊಡ್ತಾ ಬರ್ತಾ ಇದ್ದೀನಿ. ಮಕ್ಕಳಿಗೆ ಉತ್ಸಾಹ ಬರಬೇಕು.
ಗೆಲ್ಲೇಬೇಕು, ನಾವು ಇದನ್ನು ಗೆಲ್ಲೇಬೇಕು ಅಂದ್ಬಿಟ್ಟು ಅವರು ಮನಸ್ಸು ಬರಬೇಕು. ಅದಕ್ಕೋಸ್ಕರ ಆಕರ್ಷಣೆಯಾದಂಥ ಟ್ರೋಫಿಗಳನ್ನು ಕೊಡ್ತಾಯಿದ್ದೀನಿ. ಮತ್ತು ಇದು ಜರ್ಸಿಗಳನ್ನು ಮತ್ತು ಮಕ್ಕಳು ಕೊಡ್ತಾಯಿದ್ದೀನಿ. ಪ್ರೊಸೆಷನ್ನು ಸ್ಪೋರ್ಟ್ಸ್ ಕೊಡ್ತಾಯಿದ್ದೀನಿ. ಇನ್ನೂ ಚೆನ್ನಾಗಿ ಆಡಬೇಕು, ಇನ್ನೂ ಚೆನ್ನಾಗಿ ಗೆಲ್ಲಬೇಕು. ಸೋಲು ಗೆಲುವು ಆಟದಲ್ಲಿ ಮಾಮೂಲಿ. ಯಾರು ಸೋತವರು ನಾವು ಸೋತೋದ್ರಿ ಅಂದ್ಬಿಟ್ಟು ಹೋಗ್ಬಾರ್ದು. ಇವತ್ತು ಸೋಲ್ತೀವಿ, ನಾಳೆ ಗೆಲ್ತೀವಿ ಅನ್ನೋ ಮನಸ್ಸಲ್ಲಿ ಇರಬೇಕು. ಆ ಥರ ಇದ್ದರೆ ಮಾತ್ರ ನೀವು ಗೆಲ್ಲೋಕ್ಕೆ ಸಾಧ್ಯ. ನನ್ನ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮೇಲೆ ಕೂತಿರೋಂತಹ ಎಲ್ಲ ಶಿಕ್ಷಕರಿಗೂ ಹಾಗೂ ಮುಖಂಡರಿಗೂ ಹಾಗೂ ಸದಸ್ಯರಿಗೂ ಮತ್ತು ಮಕ್ಕಳಿಗೆ ನಮಸ್ಕಾರ. ಇವತ್ತು ಏನು ಕ್ರೀಡಾಕೂಟ ನಡೀತಾ ಇದೆ, ಎಲ್ಲರೂ ಚೆನ್ನಾಗಿ ಆಟ ಆಡಿ ಯಾವುದೇ ಗಲಾಟೆ ಮಾಡ್ಕೋಬೇಡಿ, ಏಟ್ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ಸೋಲು ಗೆಲುವು ಎರಡೂ ಇದ್ದಿದೆ. ಬಟ್ ಸೋತ್ರೆ ಬೇಜಾರು ಮಾಡ್ಕೋಬೇಡಿ, ಗೆದ್ದರೆ ಖುಷಿ ಪಡಿ. ಮುಂದಕ್ಕೆ ಸೋತ್ರೆ ನೆಕ್ಸ್ಟ್ ಬರುತ್ತಲ್ಲ, ಆಗ ವಿನ್ ಆಗಬೇಕು ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮ ಆಗಲಿ, ಮುಂದಿನ ಅಭಿವೃದ್ಧಿ ಕೆಲಸಗಳು ಎಲ್ಲದಕ್ಕೂ ನಾವು ಸಹಕರಿಸ್ತೀವಿ ಅಂತ ಹೇಳ್ತೀವಿ. ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್. ಕ್ಲಸ್ಟರ್ ಶಾಲಾ ಮಟ್ಟದಲ್ಲಿ ಕೊಳತಿ ಗ್ರಾಮದಲ್ಲಿ ಇಂಥ ಆಟದ ಮೈದಾನದಲ್ಲಿ ಬಹಳ ವಿಶಾಲವಾದಂಥ ಆಟ ಮೈದಾನ ಹೊಂದಿದೆ. ಇಂಥ ಆಟದ ಮೈದಾನದಲ್ಲಿ ಹೊಂದಿರುವಂಥ ಶಾಲೆಯ ಸಮಾರಂಭಕ್ಕೆ ಬಂದಿರುವಂಥ ಎಲ್ಲ ಗಣ್ಯರಿಗೂ, ಎಲ್ಲ ಶಿಕ್ಷಕರಿಗೂ, ವಿದ್ಯಾರ್ಥಿಗಳಿಗೂ ಎಂದರೆ ಈ ಶಿಕ್ಷಣದ ಜೊತೆಗೆ ಕ್ರೀಡೆ ಒಂದು ಅವಿಭಾಜ್ಯ ಅಂಗ. ಕ್ರೀಡೆ ಮನುಷ್ಯನಿಗೆ ಉತ್ತೇಜನವನ್ನು, ಪ್ರೋತ್ಸಾಹವನ್ನು, ಸಂತೋಷವನ್ನು ಕೊಡುತ್ತೆ. ಜೊತೆಯಲ್ಲಿ ಇಂಥ ಒಂದು ಕ್ರೀಡೆ ಏನಾಗುತ್ತೆ ಅಂದರೆ ಇಡೀ ಶಾಲೆಗೆ ಹಬ್ಬದ ವಾತಾವರಣವನ್ನು ತಂದುಕೊಡುತ್ತೆ. ಜೊತೆಯಲ್ಲಿ ಈ ಗ್ರಾಮದಲ್ಲಿರುವ ಆಡ್ತಾ ಇರುವಂಥ ಮಕ್ಕಳು ಬೇರೊಂದು ಗ್ರಾಮದ ಜೊತೆಲಿ ನಾವು ಗೆಲ್ಲಬೇಕು ಅನ್ನೋ ಅಭಿಲಾಷೆ ಜಾಸ್ತಿ ಇರುತ್ತೆ. ಶಾಲೆಯ ಬಗ್ಗೆ ಬಹಳಷ್ಟು ಅಭಿಮಾನ ಬರುತ್ತೆ. ಅದೇ ರೀತಿ ಇಲ್ಲಿ ಗೆದ್ದ ಮೇಲೆ ನಂತರ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ನಂತರ ಕೇಂದ್ರದಲ್ಲೇ ಆಡ್ತಾರೆ. ಹೀಗೆ ಕ್ರೀಡೆ ಶಾಲೆಯನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ತಗೊಂಡುಕೊಳ್ಳುವಂಥ ಕೆಲಸವನ್ನು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಮಾಡ್ತಾರೆ. ಜೊತೆಯಲ್ಲಿ ಗ್ರಾಮದ ಹೆಸರನ್ನು ಉಳಿಸ್ತಾರೆ, ಜೊತೆಗೆ ಶಾಲೆಯ ಹೆಸರನ್ನು ಉಳಿಸ್ತಾರೆ. ಜೊತೆಗೆ ಇಲ್ಲಿಯ ಶಿಕ್ಷಕರ ಹೆಸರು ಕೂಡ ಬಹಳ ಉತ್ತಮವಾಗಿ ಉಳಿಯುತ್ತೆ. ಈ ಎಲ್ಲ ಕಾರಣದಿಂದ ಕ್ರೀಡೆ ಬಹಳ ಉತ್ತಮವಾದಂಥ ಅಂಗವಾಗಿರುತ್ತೆ. ಕ್ರೀಡೆಯಲ್ಲಿ ಪ್ರೋತ್ಸಾಹವನ್ನು ಕೊಡುವಂಥ ಇಲ್ಲಿ ಶಿವರಾಮ್ ಸಾರ್ ಅವರು ಈ ಟ್ರೋಫಿಗಳನ್ನು ಕೊಟ್ಟಿದ್ದಾರೆ. ಇಂಥ ಉಚಿತ ದಾನವನ್ನು ಮಾಡುವಂಥ ಮನಸ್ಸು ಅವರಿಗೆ ಕೊಟ್ಟಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಇನ್ನು ಮುಂದೆ ಇದು ಹೆಚ್ಚಿನ ರೀತಿಯಲ್ಲಿ ಕೊಡೋಕ್ಕೆ ಅವರಿಗೆ ಮನಸ್ಸನ್ನು ಕೊಡಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು. ತಂಡದ ಮೇಲುತ್ತರಿಸಿದರೆ ಇದು ಅವರ ಗಮನದಲ್ಲಿಟ್ಟುಕೊಳ್ಳಿ. ಶಾಲಾ ಶಿಕ್ಷಣ ವತಿಯಿಂದ ತಮ್ಮಲ್ಲಿ ಮನವಿಯನ್ನು ಮಾಡ್ತಾರೆ. ಅತ್ಯುತ್ತಮ ಕ್ಷೇತ್ರಗಳನ್ನು ನೀಡುವ ಮೂಲಕ ನಮ್ಮ ಏನು ಕನ್ನಳ್ಳಿ ಕ್ಲಸ್ಟರ್ ಮುಖಾಂತರ ಕೊಡ್ತಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಈಗ ತಾನೇ ಉದ್ಘಾಟನೆಗೊಂಡು ಎಲ್ಲರ ಸಮ್ಮುಖದಲ್ಲಿ ನಾವೆಲ್ಲ ಪ್ರಮುಖರು ಎಲ್ಲ ಸೇರಿ ಆ್ಯಕ್ಚುಲಾಗಿ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಮಾಜಿ ಸಚಿವರು ಮಾಜಿ ಶಾಸಕರು ಆದಂಥ ಅರವಿಂದ್ ಲಿಂಬಾವಳಿ ಸಾಹೇಬರು ಬರಬೇಕಾಯಿತು. ಆವತ್ತು ಅವರು ಅನ್ಯ ಕಾರಣಗಳಿಂದ ಮತ್ತು ಅವ್ರದ್ದು ಕಾರ್ಯಕ್ರಮ ಇರೋದ್ರಿಂದ ಬರೋಕ್ಕಾಗದಿರೋದ್ರಿಂದ ನಾವೆಲ್ಲ ಸೇರಿ ಇವತ್ತಿನ ದಿವಸ ನಮ್ಮ ಕೊಡ್ತಿ ಶಾಲೆಯಲ್ಲಿ ವಿಶೇಷವಾಗಿ ಚಾಲನೆ ಕೊಟ್ಟಿದ್ದೀವಿ. ಏನು ಇವತ್ತು ಚಾಲನೆ ಕೊಟ್ಟಿರೋ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಅವರು ಏನು ಒಂದು ಶಾಲೆಯಲ್ಲಿ ಭಾಳ ಸೊಗಸಾಗಿ ಅವರು ಬರೀ ಶಿಕ್ಷಣದಲ್ಲಿ ಮಾತ್ರ ಇರ್ತಾರೆ, ಅವ್ರಿಗೆ ಬಿಡುವು ಸಿಕ್ಕೋದು ಕ್ರೀಡೆನಲ್ಲಿ ಮಾತ್ರ. ಆದ್ದರಿಂದ ಈ ಕ್ರೀಡೆ ಭಾಳ ವಿಶೇಷವಾಗಿ ಆಯೋಜನೆ ಮಾಡಿದ್ದಾರೆ. ನಮ್ಮ ಕ್ಲಸ್ಟರ್ನ ಮುಖ್ಯಸ್ಥರಾದಂಥ ಸದಾನಂದ್ ಸರ್ ಅವರು ವಿಶೇಷವಾಗಿ ಹೆಚ್ಚು ಗಮನ ಕೊಟ್ಟು ವರ್ಷವೂ ಭಾಳ ಸೊಗಸಾಗಿ ಆಯೋಜನೆ ಮಾಡ್ತಾರೆ ಅವರು. ಹಾಗೆ ಈ ಕ್ಲಸ್ಟರ್ನ ಎಲ್ಲ ಶಾಲೆಗಳು ಈ ಭಾಗದಿಂದ ಕೊಡ್ತಿ ಶಾಲೆ ಇರ್ಬೋದು, ಸೂಲ್ಕುಂಟೆ, ಮುಳ್ಳೂರು, ಕೈಗಂಡ್ರಳ್ಳಿ, ಕನ್ನಳ್ಳಿ ಕ್ಲಸ್ಟರ್ ಅಂದರೆ ಎಲ್ಲ ಒಂದು ಡಿವಿಷನ್ ಬರುತ್ತೆ. ಎಲ್ಲ ಡಿವಿಷನ್ ಕೈಗಂಡ್ರಳ್ಳಿಯಿಂದ ಹಿಡಿದು ಎಲ್ಲ ಶಾಲೆಗಳು ಅರ್ಲೂರು ಎಲ್ಲ ಸೇರಿ ಭಾಗವಹಿಸಿದ್ದಾರೆ. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಎಲ್ಲರೂ ಯಾರೋ ಒಬ್ರು ಗೆಲ್ಲಬೇಕು, ಯಾರೋ ಒಬ್ರು ಸೋಲ್ಬೇಕು. ಆದ್ದರಿಂದ ನಾವು ಯಾರು ಗೆಲ್ತಾರೋ ಅವ್ರನ್ನ ಬರೀ ಪ್ರೋತ್ಸಾಹ ಮಾಡೋದಲ್ಲ, ಸೋತವರು ಸಹ. ಯಾಕಂದರೆ ಈ ಕ್ರೀಡೆಗಳಲ್ಲಿ ಏನೇನು ನಡೀತಾ ಇದೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ಬರೀ ನಮ್ಮ ವೈಭವ್ ಸೂರ್ಯವಂಶಿ ಅವರು ಚಿಕ್ಕ ವಯಸ್ಸಲ್ಲಿ ಈಗ ಅವ್ರದ್ದು ಹೆಸರೆಲ್ಲ ಹೋಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದೆ ಕ್ರಿಕೆಟಲ್ಲಿ. ಆ ಥರ ಮಕ್ಕಳು ಬೆಳೆಯುವಂಥದಕ್ಕೆ ಗೌರ್ಮೆಂಟ್ ಶಾಲೆಗಳಲ್ಲಿ ವಿಶೇಷವಾಗಿ ಹೆಚ್ಚು ಪ್ರೋತ್ಸಾಹ ಕೊಟ್ಟು ನಾವು ಸಹ ಎಲ್ಲರೂ ಭಾಗಿಯಾಗಿ ಆಗು ಹೋಗುಗಳಿಗೆಲ್ಲನೂ ಸ್ಪಂದನೆ ಮಾಡ್ತೀವಿ. ಹಾಗೆ ನಮ್ಮ ವಿಶೇಷವಾಗಿ ನಮ್ಮ ಎಲ್ಲದರಲ್ಲೂ ಈ ಕ್ರೀಡೆಗಳಲ್ಲಿರ್ಬೋದು, ಯಾವುದೇ ಒಂದು ಫಂಕ್ಷನ್ನಲ್ಲಿರ್ಬೋದು, ಎಲ್ಲದರಲ್ಲೂ ಈ ಟ್ರೋಫಿಗಳು ಮತ್ತು ಆಯೋಜನೆ ಮಾಡೋದ್ರಲ್ಲಿ ನಮ್ಮ ಶಿವರಾಮ್ ಅವರು ಹೆಚ್ಚಾಗಿ ವಿಶೇಷವಾಗಿ ಗಮನ ಕೊಡ್ತಾರೆ.
ಅವ್ರಿಗೂ ಆ ದೇವರು ಇನ್ನೂ ಹೆಚ್ಚಾಗಿ ಬಲ ಕೊಡಲಿ. ಹಾಗೆ ನಮ್ಮ ಮಿತ್ರರಾದಂಥ ನಮ್ಮ ಪಂಚಾಯತಿ ಸದಸ್ಯರಾದಂಥ ರಘು ಅವರು ಸಹ ಏನೇ ಒಂದು ಈ ಶಾಲೆಗೆ ಅವರು ಸಹ ದಾನಿಗಳೇ. ಹಾಗೆ ನಮ್ಮ ಮಿತ್ರರು ಅಶೋಕ್ ಮತ್ತು ಮುರಳಿಯವರು ಸಹ ಎಲ್ಲ ಆಗುಗಳಲ್ಲೂ ಈ ಶಾಲೆಗೆ ವಿಶೇಷವಾಗಿ ಹೆಚ್ಚು ಗಮನ ಕೊಡ್ತಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ವನಿತಾ ಮೇಡಮ್ ಅವರು ಮತ್ತು ಲತಾ ಮೇಡಮ್ ಅವ್ರಿಗೆ ಅವರು ಯಾಕಂದರೆ ತಗೊಳ್ಳೋದ್ರಲ್ಲಿ ಎತ್ತಿದ ಕೈ ಅವರು. ಯಾವುದೇ ಒಂದು ನಾನು ಮೊನ್ನೆ ತರ ಹೇಳಿದೆ ಅಲ್ಲಿ ಕೂತ್ಕೊಂಡಾಗ ನಮ್ಮ BJP RWA ತಂಡ ಅಂತ ಒಂದಿದೆ, ಆ ತಂಡದವರು ಒಂದು ಬ್ಯಾಗ್ಸು ಮತ್ತು ಬುಕ್ಸು ವಿತರಣೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ವಿ ಆವತ್ತಿನ ದಿವಸ. ನಮ್ಮ ವಾರ್ಡ್ ಅಧ್ಯಕ್ಷರು ಎಲ್ಲರೂ ಸಹ ನಾನು ಆವತ್ತು ಸಹ ಹೇಳಿದೆ ಮೇಡಮ್ಗೆ, ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಶಾಸಕರನ್ನ ಮಂಜುಳಾ ಅರವಿಂದ್ ಲಿಂಬಾವಳಿ ಮೇಡಮ್ನ ಇನ್ವೈಟ್ ಮಾಡಿ ಅವ್ರಿಗೂ ಸಹ ಒಂದು ಭಾಗಿಯಾಗಕ್ಕೆ ನೀವು ಇನ್ವೈಟ್ ಮಾಡಿದ್ರೆ ಖಂಡಿತ ನಮ್ಮ ಶಾಸಕರು ಬರ್ತಾರೆ ಅಂತ ಅವ್ರಿಗೂ ಸಹ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸ್ಕೂಲ್ ಅಭಿವೃದ್ಧಿ ಆಗಲಿ, ಈಗ ಆಯೋಜನೆಗೊಂಡಿರೋಂಥ ಎಲ್ಲ ಕ್ರೀಡಾಪಟುಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನನಗೆ ಏನು ನೀವು ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ಹೆಚ್ಚು ಕಾಳಜಿ ವಹಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾಕಂದರೆ ಪಂಚಾಯಿತಿ ಮಟ್ಟನೇ ಇರುತ್ತೋ ಅಥವಾ ಗ್ರೇಟರ್ ಬೆಂಗಳೂರು ಆಗುತ್ತೋ ಅಂತ ಇನ್ನೂ ಕರೆಕ್ಟಾಗಿ ಕ್ಲಾರಿಟಿ ಗೊತ್ತಿಲ್ಲ. ಆದ್ರೂ ಸಹ ನಮ್ಮ ಸಮಾಜದ ಎಲ್ಲ ಆಗುಹೋಗುಗಳ ಕೆಲಸಗಳಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ವಿರಾಮ ತಗೊಳ್ತೇನೆ. ಜೈ ಹಿಂದ್. ಶಾಲಾ ಶಿಕ್ಷಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು KR ಪುರಂ ಶ್ರೀಯುತ ಗೋವಿಂದಪ್ಪ ಸರ್ ಅಧ್ಯಕ್ಷತೆಯಲ್ಲಿ 2025-26ನೇ ಸಾಲಿನಲ್ಲಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡೋದಕ್ಕೆ ಒಂದು ಅನುಮತಿಯನ್ನು ಕೊಟ್ಟರು. ನಮ್ಮ ದೊಡ್ಡಕನಹಳ್ಳಿ ಕ್ಲಸ್ಟರ್ನ ಸುಮಾರು ಸರ್ಕಾರಿ ಶಾಲೆಗಳು ಒಂದು 6 ಶಾಲೆಗಳು, ಹಾಗೆ ಪ್ರೌಢಶಾಲೆಗಳು ಒಂದು 2 ಶಾಲೆಗಳು, ಹಾಗೆ ಖಾಸಗಿ ಶಾಲೆಗಳು 15 ಶಾಲೆಗಳು, ಒಟ್ಟು ನಮಗೆ 23 ಶಾಲೆಗಳು ದೊಡ್ಡಕನಹಳ್ಳಿ ಕ್ಲಸ್ಟರ್ಗೆ ಬರುತ್ತೆ. ಆ ದೊಡ್ಡಕನಹಳ್ಳಿ ಕ್ಲಸ್ಟರ್ನ ಕ್ರೀಡಾಕೂಟವನ್ನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ತಿನಲ್ಲಿ ಹಮ್ಮಿಕೊಂಡು ಬಹಳ ಯಾವುದು ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾಡಿದಂಥ ಕ್ರೀಡಾಕೂಟಗಳಿಗೆ ನಾವು ಸಮನಾಗಿ ಕ್ರೀಡಾಕೂಟಗಳನ್ನು ಕ್ಲಸ್ಟರ್ ಹಂತದಲ್ಲಿ ಮಾಡ್ತೀವಿ. ಕಾರಣ ಏನಪ್ಪ ಅಂದರೆ ಈ ಭಾಗದಲ್ಲಿರುವ ಎಲ್ಲ ದಾನಿಗಳು, ಉದಾಹರಣೆಗೆ ನಮ್ಮ ಬಾಬರ್ ರೆಡ್ಡಿ ಸಾರು ಬಹಳ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಈ ದಿನದ ಎಲ್ಲ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರು. ಹಾಗೆ ಶ್ರೀಯುತ ಶಿವರಾಮ್ ಸರ್ ಅವರು ಭಾಳಷ್ಟು ಒಂದು 8 ವರ್ಷಗಳಿಂದ ಸತತವಾಗಿ ಟ್ರೋಫಿಗಳನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನೀಡುವಂಥ ಟ್ರೋಫಿಗಳನ್ನು ಇಲ್ಲಿ ಕೊಡುಗೆಯಾಗಿ ಕೊಡ್ತಾ ಇರ್ತಾರೆ. ಹಾಗೆ ನಮ್ಮ ಅಶೋಕ್ ಸರ್ ಊಟ ಆಗ್ಬೋದು, ಇನ್ನಿತರ ಏನೇ ಒಂದು ಕೆಲಸ ಕಾರ್ಯಗಳನ್ನು ಹಂಚ್ಕೊಂಡಾಗ ಈ ಭಾಗದ ಎಲ್ಲ ಮುಖಂಡರು ಶ್ರೀಯುತ ರಘು ಅವರು, ಮುರಳಿಯವರು, ಹಾಗೆ ಲಕ್ಷ್ಮಣ್ ಅವರು, ಮತ್ತು ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯನೇ ಆದಂಥ ವನಿತಾ ಮೇಡಮ್ ಅವರು ಈ ಸಾರಿ ರಾಷ್ಟ್ರ ಮಟ್ಟಕ್ಕೂ ಒಂದು ಪ್ರಶಸ್ತಿಗೆ ಒಂದು ಭಾಜನರು ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಈ ಶುಭವಾಗಲಿ. ಮುಂದಿನ ದಿನಕ್ಕೆ ಈ ಭಾಗದಲ್ಲಿರುವ ಎಲ್ಲ ದೈಹಿಕ ಶಿಕ್ಷಕರ ಒಂದು ಮೇಲ್ವಿಚಾರಣೆಯನ್ನು ಶ್ರೀಯುತ ಮರಿಯಪ್ಪ ಅವರು ವಹಿಸಿದ್ರು. ಎಲ್ಲ ಕ್ರೀಡೆಗಳನ್ನು ಸುಗಮವಾಗಿ ನಡೀಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಂತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೋವಿಂದಪ್ಪ ಅವರು ಆಗಮಿಸಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ಹಾಗೆ ಶ್ರೀಯುತ ನಮ್ಮ ಅರವಿಂದ್ ಲಿಂಬಾವಳಿಯವರು, ಮಂಜುಳಾ ಅರವಿಂದ್ ಲಿಂಬಾವಳಿ ಮೇಡಮ್ ಅವರು ಆಗಮಿಸಬೇಕು. ಇನ್ನೂ 5 ದಿನ ಕಾರ್ಯಕ್ರಮ ಇದೆ. ಅದರಲ್ಲಿ ಯಾವುದನ್ನ ಒಂದು ದಿನ ನಮ್ಮ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಖಂಡಿತ ಬರ್ತಾರೆ ಅಂತ ನಮ್ಮ ಮುಖಂಡರು ತಿಳಿಸ್ತಾ ಇದ್ದಾರೆ. ಅವ್ರು ಬಂದರೆ ನಮಗೆ ಇನ್ನೂ ಒಂಚೂರು ಕ್ರೀಡೆಗಳಿಗೆ ಉತ್ತೇಜನ ಸಿಗ್ತದೆ. ಈ ಭಾಗದಲ್ಲಿ ಇಂದಿನ ಕಳೆದ ಬಾರಿ ಕೊಡ್ತಿನಲ್ಲಿ ಆಡಿದಂಥ ಕ್ರೀಡಾಕೂಟಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಡಿ ನಮ್ಮ ದೊಡ್ಡಕನಹಳ್ಳಿ ಕ್ಲಸ್ಟರ್ಗೆ ಹೆಚ್ಚು ಬಹುಮಾನವನ್ನು ಪಡ್ಕೊಂಡು ಇಡೀ ರಾಜ್ಯದಲ್ಲೇ 2ನೇ ಸ್ಥಾನವನ್ನು ಪಡ್ಕೊಂಡು ಆ ಮಕ್ಕಳಿಗೆ ಭಾಳ ಮೆರವಣಿಗೆ ಮೂಲಕ ನಮ್ಮ ಮುಖಂಡರೆಲ್ಲನೂ ಅವರಿಗೆ ಪ್ರೋತ್ಸಾಹವನ್ನು ನೀಡಿದರು. ಇನ್ನೊಂದು ವಿಶೇಷ ಅಂದರೆ ಆ ಮಕ್ಕಳನ್ನು ಅಯೋಧ್ಯೆಯಲ್ಲಿ ಆಡಿದಂಥ ಮ್ಯಾಚ್ಗೆ ಈ ಭಾಗದ ಎಲ್ಲ ಮುಖಂಡರು ಸೇರಿ ಅವ್ರನ್ನ ಫ್ಲೈಟಲ್ಲಿ ಕಳಿಸ್ಕೊಟ್ಟಿದ್ರು. ಸರ್ಕಾರಿ ಶಾಲೆ ಮಕ್ಕಳನ್ನ ಫ್ಲೈಟಲ್ಲಿ ಕಳಿಸ್ಕೊಟ್ಟಿದ್ರು. ಅವರಿಗೆ ಯಾರ್ಯಾರು ನಮ್ಮ ಕ್ರೀಡೆಗಳಿಗೆ ಉತ್ತೇಜನ ಮಾಡ್ತಾರೋ ಭಗವಂತ ಅವ್ರಿಗೆಲ್ಲನೂ ಒಳ್ಳೇದು ಮಾಡಿ ಇನ್ನೂ ಮುಂದಿನ ದಿನಕ್ಕೆ ಹಾರೈಸಲಿ. ನಮ್ಮ ಮಾಧ್ಯಮದವರು ಭಾಳ ಯಾವುದೇ ಒಂದು ಕಾರ್ಯಕ್ರಮ ಇದನ್ನು ಭಾಳ ಚೆನ್ನಾಗಿ ನಮಗೆಲ್ಲನೂ ಪ್ರೋತ್ಸಾಹ ನೀಡ್ತಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸರ್. ಈ ದಿನ ನಮ್ಮ ಕೊಡ್ತಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ದೊಡ್ಡಕನಹಳ್ಳಿ ಮಟ್ಟದ
ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳು ಏನು ದಿನ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂಥ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಬರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವ್ರಿಗೆ ಬೇರೆ ಒಂದು ಕಾರ್ಯಕ್ರಮದ ನಿಮಿತ್ತ ಅವರು ಬರೋಕ್ಕಾಗಲಿಲ್ಲ. ಮುಂದೆ ಏನು ಅಥ್ಲೆಟಿಕ್ಸ್ ಮೀಟ್ ನಡೆಯುತ್ತೆ ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ, ಅಲ್ಲಿಗೆ ನಾವು ಅವ್ರಿಗೆ ಆಹ್ವಾನವನ್ನು ನೀಡೋದಿದೆ. ಆಗ ಮೋಸ್ಟ್ಲಿ ಬರ್ಬೋದು. ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ಡೇಟ್ ಫಿಕ್ಸ್ ಆದಮೇಲೆ ಹೋಗಿ ಕರಿತೀವಿ. ಅವರು ಮಕ್ಕಳಿಗೆಲ್ಲ ಶುಭವನ್ನು ಹಾರೈಸಿದ್ದಾರೆ ನಿನ್ನೆನೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಅದೇ ರೀತಿ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಮುಖಂಡರಾದಂಥ ಬಾಬು ರೆಡ್ಡಿ ಅಣ್ಣವರು, ನಮ್ಮ ಶಿವರಾಮಣ್ಣವರು, ನಮ್ಮ ರಘು ಅವರು, ಮತ್ತು ಮುರಳಿ ಅವರು, ಲಕ್ಷ್ಮಣ್ಣವರು ಎಲ್ಲರೂ ನಮ್ಮ ಸದಾನಂದ್ ಸರ್ ಹೇಳಿದಾಗ ನಾವು ಆಯಿತು ನಮ್ಮ ಕುರ್ತಿ ಶಾಲೆಗೆ ತಗೊಂಬಂದ್ರೋಣ ಈ ಒಂದು ಕ್ಲಸ್ಟರ್ ಕ್ರೀಡಾಕೂಟವನ್ನು, ನಾವೆಲ್ಲ ನಿಮಗೆ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ವಿ. ಅದೇ ರೀತಿ ಕಳೆದ ಬಾರಿ ಏನು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ನಮ್ಮ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಗರ್ಲ್ಸ್ ಟೀಮು ನ್ಯಾಷನಲ್ಸಲ್ಲಿ ಪ್ರತಿನಿಧಿಸಿದ್ದಾರೆ. ಅಯೋಧ್ಯೆಯಲ್ಲಿ ನಡೆದಂಥ ಖೋಖೋ ನ್ಯಾಷನಲ್ಸಲ್ಲಿ ರೇಣುಕಾ ಪ್ರೌಢಶಾಲೆಯ ಮಕ್ಕಳು ಅಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗೆದ್ಕೊಂಡ್ಬಂದಿದ್ರು. ಅವರಿಗೆ ನಮ್ಮ ನಾಯಕರಾದಂಥ ಅರವಿಂದ್ ಲಿಂಬಾವಳಿ ಸಾಹೇಬರು ವರ್ಷ ಭಾರತ್ ಮಾತಾ ಪೂಜೆ ಮಾಡ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಆ ಮಕ್ಕಳನ್ನೂ ಕರೆದು ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ನಾಯಕರು ನಡೆಸ್ಕೊಟ್ಟಿದ್ರು. ಆ ರೀತಿ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ರೀಡಾಕೂಟಕ್ಕಾಗಲಿ ಅಥವಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ನಾವು ಸಹಕಾರವನ್ನು ನಮ್ಮ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಾ ಬಂದಿದ್ದೀವಿ. ಅದರಿಂದ ಏನು ಇವತ್ತು ಈ ಕ್ರೀಡಾಕೂಟ ನಡೀತಾ ಇದೆ, ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇದು ಸುಮಾರು ಒಂದು 25 ಶಾಲೆಗಳು ಬರ್ತಾ ಇದ್ದಾವೆ. ಇದು 5 ದಿನ ನಡೀತೈತೆ. ಕ್ರೈಸ್ಟರ್ ಮಟ್ಟದ್ದು, ದೊಡ್ಡ ಕನೆಯಲ್ಲಿ ಕ್ರೈಸ್ಟರ್ ಮಟ್ಟದ್ದು ಕ್ರೀಡಾಕೂಟ ಸುಮಾರು ಒಂದು 8 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ವರ್ಷ ಕಬಡ್ಡಿ, ಖೋಖೋ, ವಾಲಿಬಾಲು, ಥ್ರೋಬಾಲು ಇವು ನಡೀತಾ ಇದ್ದಾವೆ. ಮತ್ತು ನಾವು ಒಂದು 8 ವರ್ಷದಿಂದ ಟ್ರೋಫಿಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಕೊಡ್ತಾನೆ ಇದ್ದೀನಿ. ಯಾಕಂದರೆ ಮಕ್ಕಳು ಉತ್ಸಾಹ, ನಾನು ಇದನ್ನ ಗೆಲ್ಲಬೇಕು, ನಾನು ಅದನ್ನ ಗೆಲ್ಲಬೇಕು ಅಂದ್ಬಿಟ್ಟು ಅವ್ರು ಗೆದ್ದಿನ ಮುಂದೆ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು. ಇಲ್ಲಿಗೆ ಮುಗಿಬಾರ್ದು ಅವ್ರದ್ದು. ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಒಂದಕ್ಕಿಂತ ಒಂದು ಟ್ರೋಫಿಗಳು ಚೆನ್ನಾಗಿ ಕೊಡ್ತಾಯಿದ್ದೀನಿ. ಮತ್ತು ಜರ್ಸಿಗಳು ಕೊಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ನಮ್ಮೂರು ಕುರ್ತಿ ಗ್ರಾಮ ಪ್ರಾಥಮಿಕ ಪಾಠಶಾಲೆ ಇವತ್ತೊಂದು ದಿನ ಕ್ರೀಡಾಕೂಟ, ದೊಡ್ಡ ಕನ್ನಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸ್ತಾರೆ. ಈಗ ಆ ಆಯೋಜಕರು ನಮ್ಮ ಸದಾನಂದ್ ಸಾರು ಹಾಗೂ ನಮ್ಮ ಕುರ್ತಿ ಪಾಠಶಾಲೆಯಾದಂಥ ನಮ್ಮ ಪ್ರಿನ್ಸಿಪಾಲ್ ಆದಂಥ ವನಿತಾ ಮೇಡಮ್ ಅವರು, ಅದು ಎಲ್ಲ ಶಿಕ್ಷಕರು ಹಾಗೂ ನಮ್ಮ ಮುಖಂಡರುಗಳಾದಂಥ ಬಾಬಣ್ಣವ್ರು ಇರ್ಬೋದು, ಶಿವರಾಮ್ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಮುರಳಿ ಇರ್ಬೋದು, ಅಶೋಕ್ ರೆಡ್ಡಿ ಇರ್ಬೋದು, ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ, ಈ ಸ್ಪೋರ್ಟ್ಸಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಶಿವರಾಮ್ ಅವರು 8 ವರ್ಷದಿಂದ ಸತತ ಕಾಲ 8 ವರ್ಷದಿಂದ ಈ ಕ್ರೀಡಾಕೂಟಕ್ಕೆ ಅವರು ಬಹುಮಾನಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಈಗ ಈ ವರ್ಷ ತಂದರೆ ವಿತರಣೆ, ಮತ್ತೆ ಇನ್ನೊಂದು ವರ್ಷಕ್ಕೆ ನಾವು ಬದಲಾವಣೆ ಮಾಡ್ತೀವಿ. ಪದೇ ಬರ್ತಾ ಮೇಲ್ಮಟ್ಟಕ್ಕೆ ಹೋಗ್ತಾ ನಾವು ಬಹುಮಾನಗಳನ್ನು ಇನ್ನೂ ಚೆನ್ನಾಗಿ ಚೆನ್ನಾಗಿ ಇನ್ನೂ ತೆಗೆದುಕೊಡೋದಕ್ಕೆ ಅವರು ಆಸಕ್ತರಾಗಿದ್ದಾರೆ. ಅದಕ್ಕೂ ನಾವು ಸಹ ಕುರ್ತಿ ಸರ್ಕಾರಿ ಪಾಠಶಾಲೆಗೆ ಮಕ್ಕಳಿಗೆ, ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ದವರು, ಅದಕ್ಕೋಸ್ಕರ ಈಗ ಪ್ರೈವೇಟ್ ಶಾಲೆಗಿಂತ ಮಕ್ಕಳು ಗೌರ್ಮೆಂಟ್ ಶಾಲೆ ಏನು ಕಡಿಮೆ ಇಲ್ಲ. ಈಗ ವಿದ್ಯಾಭ್ಯಾಸದಲ್ಲಿ ಇರ್ಬೋದು, ಸ್ಪೋರ್ಟ್ಸಲ್ಲಿ ಇರ್ಬೋದು, ಅವ್ರಿಗೂ ಯೂನಿಫಾರ್ಮ್ ಇದೆ, ಶೂಸ್ ಇದೆ, ID ಕಾರ್ಡ್ ಇದೆ, ಟೈ ಇದೆ, ಎಲ್ಲೂ ಇದೆ ಸಹ. ಅವರು ಅದೇ ಥರ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಅದೇ ಥರ ಇರಬೇಕಂತ ನಮ್ಮ ಭಾವನೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಕೊಂತ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಕೊಂಡು ಈ ಕ್ರೀಡಾಕೂಟಕ್ಕೂ ಸಹ ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀವಿ ನಾವು ಶಾಲೆಗೆ ಹೋದವಾಗ. ಅದಕ್ಕೋಸ್ಕರ ಈ ಕ್ರೀಡಾಕೂಟಕ್ಕೆ ಅವ್ರು ಏನು ಕೇಳಿದಾರೋ ಸಹಾಯ ನಾವು ಇಷ್ಟು ಜನ ಕೈ ಜೋಡಿಸಿದ್ದೀರಿ. ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.